ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಎಲ್ಲರಿಗೂ ವೆಲ್ಕಮ್. ಇಂದಿನ ಈ ಸಂಚಿಕೆಯಲ್ಲಿ GPSTR 2017ರಲ್ಲಿ ನಡೆದಂತಹ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಈ ಪ್ರಶ್ನೆಗಳು ಮತ್ತು ಈ ಪ್ರಶ್ನೆ ಪತ್ರಿಕೆ ಮುಂಬರುವ GPSTR ಮತ್ತು HSTR ನೇಮಕಾತಿಗೆ ತುಂಬ ಉಪಯುಕ್ತ ಆಗ್ತತಿ. ಬನ್ನಿ ಹಾಗಾದರೆ, ಭಾರತದಲ್ಲಿ ಬಿಡುಗಡೆಯಾದ ಮೊಟ್ಟ ಮೊದಲ ಭಾರತೀಯ ಮೂಕಿ ಚಲನಚಿತ್ರ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಯಾವುದು ಹಾಗಾದ್ರೆ ಅಂತೇಳಿ 4 ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಭಾರತದಲ್ಲಿ ಬಿಡುಗಡೆಯಾದ ಮೊದಲ ಭಾರತೀಯ ಮೂಕಿ ಚಿತ್ರ ರಾಜ ಸತ್ಯ ಹರಿಶ್ಚಂದ್ರ. ಇದು 1913ರಲ್ಲಿ ತೆರೆ ಕಾಣ್ತತಿ. ಇದನ್ನ ನಿರ್ದೇಶನ ಮಾಡಿದವರು ತುಂಬ ವಿಶೇಷವಾದಂತಹ ವ್ಯಕ್ತಿ. ಸರ್ ಯಾರು ಹಾಗಾದ್ರೆ ಅಂದರೆ ದಾದಾ ಸಾಹೇಬ್ ಫಾಲ್ಕೆ. ದಾದಾ ಸಾಹೇಬ್ ಫಾಲ್ಕೆ ಅವರು ಇದನ್ನು ನಿರ್ಮಾಣ ಮಾಡ್ತಾರೆ ಮತ್ತು ನಿರ್ದೇಶಿಸುತ್ತಾರೆ. ಇದನ್ನು ಭಾರತದ ಮೊದಲ ಪೂರ್ಣ ಉದ್ದದ ಚಲನಚಿತ್ರ ಅಂತೇಳಿ ಕರೆಯಲಾಕತಿ. ಇದು ಹರಿಶ್ಚಂದ್ರನ ಪುರಾಣ ಕಥೆಯನ್ನು ಆಧರಿಸಿ ಮತ್ತು ಮರಾಠಿ, ಹಿಂದಿ ಮತ್ತು ಇಂಗ್ಲಿಷ್ ಟೈಟಲ್ಗಳನ್ನು ಒಳಗೊಂಡಿತ್ತಿದು. ನಿರ್ಮಾಪಕರು ದಾದಾ ಸಾಹೇಬ್ ಫಾಲ್ಕೆ ಕ್ಲಿಯರ್ ಆಯಿತು. ಇದು ಬಿಡುಗಡೆಯಾದ ದಿನಾಂಕ 1913. ಇದು ಕ್ಲಿಯರ್ ಆಯಿತು. ಇದು ಸತ್ಯವಾದಿ ರಾಜ ಹರಿಶ್ಚಂದ್ರನ ದಂತಕಥೆಯಾದಂತಹ ಸಿನಿಮಾ ಆಗಿದೆ. ವಿಶೇಷತೆ ಏನು ಸರ್ ಅಂದರೆ, ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಪೂರ್ಣ ಉದ್ದದ ಮೂಕಿ ಚಲನಚಿತ್ರ. ಪ್ರಶ್ನೆ ಏನು ಕೇಳಿದರೆ, ಇದು ಮೂಕಿ ಚಲನಚಿತ್ರ ರಾಜ ಹರಿಶ್ಚಂದ್ರ. ಕ್ಲಿಯರ್ ಆಯಿತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ, ತೋಲ್ ಪಾವೈ ಕುತ್ತು ಎಂಬ ಬೊಂಬೆ ಆಟವನ್ನು ಅನುಸರಿಸುವುದು ಯಾವ ರಾಜ್ಯ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ, ತಮಿಳುನಾಡು ರಾಜ್ಯದಲ್ಲಿ ಈ ಬೊಂಬೆಯಾಟವನ್ನು ಇವಾಗಲೂ ಕೂಡ ಅನುಸರಿಸ್ತಾರೆ. ಇದು ಬಹಳ ವಿಶೇಷವಾಗಿ ಮೂಡಿಬರುವಂತಹ ಬೊಂಬೆಯಾಟವಾಗಿದೆ ಆ ರಾಜ್ಯದಲ್ಲಿ. ಹಾಗಾಗಿ ಈ ಪ್ರಶ್ನೆ ಮೇಲೆ ಸ್ವಲ್ಪ ಫೋಕಸ್ ಮಾಡಿದ್ದಾರೆ. ಆ ದಿನಾಂಕದಂದು ಇದು ಸುದ್ದಿಯಲ್ಲಿತ್ತು. ಹಾಗಾಗಿ ಬನ್ನಿ ಮುಂದಿನ ಪ್ರಶ್ನೆ, ಅಲಹಾಬಾದಿನಲ್ಲಿ ಮಹಾಕುಂಭಮೇಳ ಜರುಗುವುದು ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ಅಂತೇಳಿ ಪ್ರಶ್ನೆ ಕೇಳಲಾಗಿದೆ. ಮಹಾಕುಂಭಮೇಳವು ಎಲ್ಲಿ? ಉತ್ತರ ಪ್ರದೇಶದ ಅಲಹಾಬಾದ್. ನೋಡಿ ನೆನಪಿರಲಿ, ಉತ್ತರ ಪ್ರದೇಶದ ಅಲಹಾಬಾದಿನಲ್ಲಿ ಮಹಾಕುಂಭಮೇಳ ಜರುಗುವುದು ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ಅಂದರೆ 144 ವರ್ಷಗಳಿಗೊಮ್ಮೆ ಇದು ಜರುಗುತ್ತದೆ. ನೆನಪಿರಲಿ, 12 ಪೂರ್ಣ ಕುಂಭ ಮೇಳಗಳ ನಂತರ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತದೆ. ಇದು ಜಗತ್ತಿನ ಅತಿ ದೊಡ್ಡ ಆಧ್ಯಾತ್ಮಿಕ ಕೂಟ ಕೂಡ ಆಗಿದೆ. ಸಾಮಾನ್ಯ ಕುಂಭಮೇಳ 12 ವರ್ಷಕ್ಕೊಮ್ಮೆ ನಡೀತತಿ. ಅರ್ಧ ಕುಂಭಮೇಳ 6 ವರ್ಷಕ್ಕೊಮ್ಮೆ ನಡೀತತಿ. ಆದರೆ ಮಹಾಕುಂಭಮೇಳವು 144 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಇದು ನಿಮಗೆ ನೆನಪಿರಲಿ. ಬನ್ನಿ ಮುಂದಿನ ಪ್ರಶ್ನೆ, ಭಾರತದಲ್ಲಿ 1000 ಮತ್ತು 500 ರೂಪಾಯಿಗಳ ನೋಟುಗಳನ್ನು ಅಪಮೌಲ್ಯಗೊಳಿಸಲಾದ ದಿನ, ಡಿಮಾನಿಟೈಸೇಷನ್ ಮಾಡಿದ್ದು ಯಾವಾಗ, ನಿಷೇಧ ಮಾಡಿದ್ದು ಯಾವಾಗ ಎಂಬುವ ಪ್ರಶ್ನೆ ಇದಾಗಿದೆ. 1000 ಮತ್ತು 500 ರೂಪಾಯಿ. ಇದಕ್ಕೆ ಸರಿಯಾದ ಉತ್ತರ 8ನೇ ನವೆಂಬರ್ 2016ರಂದು 1000 ಮತ್ತು 500 ಮಹಾತ್ಮ ಗಾಂಧಿ ಸರಣಿಯ ಅಸ್ತಿತ್ವದಲ್ಲಿದ್ದಂತಹ 1000 ಮತ್ತು 500 ನೋಟುಗಳನ್ನು ಅಪಮೌಲ್ಯಗೊಳಿಸಲಾಗತ್ತೆ. ಸರ್ ರೀಸನ್ ಏನು ಹಾಗಾದರೆ ಅಂದರೆ, ಕಪ್ಪು ಹಣ, ನಕಲಿ ಕರೆನ್ಸಿ ಮತ್ತು ಅಕ್ರಮ ಹಣಕಾಸು ತಡೆಗೆ ನಗದುರಹಿತ ಪಾವತಿಗಳನ್ನು ಉತ್ತೇಜಿಸಲು 1000 ಮತ್ತು 500 ನೋಟುಗಳನ್ನು ಅಮಾನ್ಯಗೊಳಿಸಲಾಯಿತು. ಹೊಸ 500 ಮತ್ತು 1000 ನೋಟುಗಳ ಬದಲಿಗೆ 2000 ನೋಟನ್ನು ತರಲಾಕತಿ. ಆ ಸಮಯದಲ್ಲಿ 2000 ಮುಖಬೆಲೆಯ ನೋಟನ್ನು ಜಾರಿಗೆ ಮಾಡ್ಲಕತಿ ಅಥವಾ ಪರಿಚಯ ಮಾಡ್ಲಕತಿ. ಇಲ್ಲಿಗೆ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ, ಪಾನ್. ನೋಡಿ PAN, ಪಾನ್. ನಾವೇನು ಪಾನ್ ಕಾರ್ಡ್ ಏನು ಯೂಸ್ ಮಾಡ್ತೀವೋ ನೋಡಿ, ಪಾನ್ ಕಾರ್ಡ್ ನಾವೇನು ಯೂಸ್ ಮಾಡ್ತೀವೋ ಅದರದ್ದು ವಿಸ್ತೃತ ರೂಪವನ್ನು ಕೇಳಲಾಗಿದೆ. ಪಾನ್ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಪರ್ಮನೆಂಟ್ ಅಕೌಂಟ್ ನಂಬರ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ಪರ್ಮನೆಂಟ್ ಅಕೌಂಟ್ ನಂಬರ್. ಇದು ತುಂಬ ಬಾರಿ ರಿಪೀಟ್ ಆದಂತಹ ಪ್ರಶ್ನೆ. ಶಾಶ್ವತ ಖಾತೆ ಸಂಖ್ಯೆ ಶಾಶ್ವತ ಖಾತೆ ಸಂಖ್ಯೆ ಇದಾಗಿದೆ. ನೋಡಿ, ಇದು ಭಾರತದಲ್ಲಿ ತೆರಿಗೆ ಮತ್ತು ಗುರುತಿನ ಉದ್ದೇಶಗಳಿಗಾಗಿ ವಿಶಿಷ್ಟವಾದ, ಸರ್ ಎಷ್ಟು ಸಂಖ್ಯೆ ಇರುತ್ತೆ ಅಂದರೆ ವಿಶಿಷ್ಟವಾದ
10 ಅಂಕಿಯ ಅಕ್ಷರ ಸಂಖ್ಯೆ ಕೋಡ್ ಆಗಿದ್ದು ಆದಾಯ ತೆರಿಗೆ ಇಲಾಖೆಯಿಂದ ಇದನ್ನು ನೀಡಲಾಕತಿ. ಪ್ರತಿಯೊಬ್ಬ ತೆರಿಗೆದಾರರನ್ನು ವಿಶಿಷ್ಟವಾಗಿ ಗುರುತಿಸಲು ಸಹಾಯ ಮಾಡ್ಲಕತಿ. ಆದಾಯ ತೆರಿಗೆ ವಹಿವಾಟು ಟ್ರ್ಯಾಕ್ ಮಾಡಲು ಮತ್ತು ತೆರಿಗೆದಾರರನ್ನು ಗುರುತಿಸಲು ಪಾನ್ ಕಾರ್ಡನ್ನು ಬಳಸಲಾಕತಿ. ನಿಮಗೆ ಇದು ಅರ್ಥ ಆಯ್ತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಇಸ್ರೋದ ಪ್ರಧಾನ ನಿಯಂತ್ರಣ ಕೇಂದ್ರ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿ ಕಂಡು ಬರುತ್ತೆ? ಇದು ವಿಶೇಷವಾಗಿದೆ. ಹಾಗಾಗಿ ಈ ಪ್ರಶ್ನೆ ಮೇಲೆ ನಾವು ಫೋಕಸ್ ಮಾಡ್ಬೋದು, ತಪ್ಪೇನಿಲ್ಲ. ಮುಂದಿನ ಪರೀಕ್ಷೆಗಳಲ್ಲಿ ಇದು ಬಹಳ ಉಪಯುಕ್ತ ಆಗಬಹುದು. ಎಲ್ಲ ಪರೀಕ್ಷೆಗಳಲ್ಲಿ ಇದು ಉಪಯುಕ್ತ ಆಗುತ್ತೆ. ಏಕೆಂದರೆ ಇದು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನೋಡಿ, ಪ್ರಧಾನ ನಿಯಂತ್ರಣ ಕೇಂದ್ರ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಯಾವುದು? ಇಸ್ರೋದ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿ ಕಂಡು ಬರ್ತದೆ ಅಂದರೆ ಹಾಸನದಲ್ಲಿ ಕಂಡು ಬರ್ತೈತಿ. ಸರ್ ಬರೀ ಹಾಸನ ಅಷ್ಟೇನಾ ಅಂದರೆ ಇಲ್ಲ, ಹಾಸನ ಅಷ್ಟೇ ಅಲ್ಲ, ಮಧ್ಯಪ್ರದೇಶದ ಭೋಪಾಲ್ನಲ್ಲಿ. ನೋಡಿ, ನೀವು ನೆನ್ಪಿಟ್ಕೋಬೇಕು, 2 ಸ್ಥಳದಲ್ಲಿ ಕಂಡು ಬರ್ತೈತಿ. ಮಧ್ಯಪ್ರದೇಶದ ಭೋಪಾಲ್ ಮತ್ತು ಕರ್ನಾಟಕದ ಹಾಸನದಲ್ಲಿ MCF ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಅಥವಾ ಪ್ರಧಾನ ನಿಯಂತ್ರಣ ಕೇಂದ್ರ ಕಂಡು ಬರ್ತೈತಿ. ಸರ್, ಇಸ್ರೋದ ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ? ಇಸ್ರೋದ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಕಂಡು ಬರ್ತೈತಿ. ಇಸ್ರೋದ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಕಂಡು ಬರ್ತೈತಿ. ಸರ್, ಇದಕ್ಕೆ ವಿಶೇಷವಾಗಿ ಸತೀಶ್ ಧವನ್ ಬಾಹ್ಯಾಕಾಶ ಉಡಾವಣಾ ಕೇಂದ್ರ ಅಂತೇಳಿ ಅಲ್ಲಿ ಎಲ್ಲ ರಾಕೆಟ್ಗಳನ್ನು ಉಡಾವಣೆ ಮಾಡ್ಲಕತ್ತಿ. ಸರ್, ಎಲ್ಲಿ ಕಂಡು ಬರ್ತದೆ ಅಂದರೆ ಶ್ರೀಹರಿಕೋಟ, ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಅದು ಕಂಡು ಬರುತ್ತೆ. ನೆನಪಿರಲಿದು ಇಲ್ಲಿದೆ. ಕ್ಲಿಯರ್ ಆಯಿತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ, ಗಾಳಿಯ ವೇಗವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಅಂತೇಳಿ ಕೇಳಿದರೆ, ಗಾಳಿಯ ವೇಗವನ್ನು ಅಳೆಯಲು ಬಳಸುವ ಸಾಧನ ಅನಿಮೋಮೀಟರ್ ಅಥವಾ ಎನಿಮೋಮೀಟರ್ ಅಥವಾ ಅನಿಮೋಮೀಟರ್ ಎಂದು ಕರೆಯಲಾಗ್ತದೆ. ಇದು ಗಾಳಿಯ ವೇಗವನ್ನು ಅಳೆಯಲು ಅಥವಾ ಇತರ ವಿಧಾನಗಳನ್ನು ಬಳಸುತ್ತದೆ ಮತ್ತು ಹವಾಮಾನವನ್ನು ಕಂಡುಹಿಡಿಯಲು ಇದು ಪ್ರಮುಖವಾದಂತಹ ಸಾಧನವಾಗಿದೆ. ಇದು ಗಾಳಿಯ ವೇಗವನ್ನು ಅಳೆಯಲು ಅನಿಮೋಮೀಟರನ್ನು ನಾವು ಬಳಸ್ತೇವೆ. ಮುಂದಿನ ಪ್ರಶ್ನೆ, ಹಸಿರು ಹೊನ್ನು ಎಂಬ ಪುಸ್ತಕ ಬರೆದವರು. ಇದು ವಿಶೇಷ. ಸರ್, ಏಕೆ ವಿಶೇಷ ಅಂದರೆ ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಪುಸ್ತಕ. ಯಾರು ಬರೆದಿದ್ರು? ಸರ್, ಡಾಕ್ಟರ್ BGL ಸ್ವಾಮಿ ಅವರು ಹಸಿರು ಹೊನ್ನು ಎಂಬ ಪುಸ್ತಕವನ್ನು ಬರೀತಾರೆ. ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿಯವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಇದು ಅವರ ಮೇರು ಕೃತಿಗಳಲ್ಲಿ ಒಂದಾಗಿದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಪ್ರವಾಸ ಕಥನವಾಗಿದೆ. ಇದೊಂದು ಪ್ರವಾಸ ಕಥನ. ವಿಶೇಷತೆ ಏನಂದರೆ ಸಸ್ಯಶಾಸ್ತ್ರದ ವಿಷಯಗಳನ್ನು ನವಿರಾದ ಹಾಸ್ಯದೊಂದಿಗೆ ಪರಿಚಯಿಸುವ ಅನನ್ಯ ಕೃತಿ ಇದಾಗಿದೆ. ಬನ್ನಿ, ಮುಂದಿನ ಪ್ರಶ್ನೆ, ಕೇರಳದ ಶಾಸ್ತ್ರೀಯ ನೃತ್ಯ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದರೆ ಸಿಂಪಲ್ ಪ್ರಶ್ನೆ. ಇದು 2 ಇದೆ. ಕೇರಳದ ಶಾಸ್ತ್ರೀಯ ನೃತ್ಯ ಪ್ರಕಾರಗಳು ಕಥಕ್ಕಳಿ ಮತ್ತು ಮೋಹಿನಿ ಅಟ್ಟಂ. ಇಲ್ಲಿ ಆನ್ಸರ್ ಇಲ್ಲಿದೆ ನೋಡಿ, ಕಥಕ್ಕಳಿ ಮತ್ತು ಮೋಹಿನಿ ಅಟ್ಟಂ. ನೋಡಿ, ಕಥಕ್ಕಳಿ ಕೂಡ ಒಂದು, ಇದು ನೆನಪಿರಲಿ ನಿಮಗೆ, ಕಥಕ್ಕಳಿ ಮೋಹಿನಿ ಅಟ್ಟಂ. ನೋಡಿ ಸರ್, ಭರತನಾಟ್ಯ ಎಲ್ಲಿ ಕಂಡು ಬರ್ತದೆ ಅಂದರೆ ತಮಿಳುನಾಡು, ಕುಚುಪಿಡಿ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತೈತಿ. ನೋಡಿ, ಇದು ಬಿಹು ಎಲ್ಲಿ ಕಂಡು ಬರ್ತೈತಿ? ಇದು ಅಸ್ಸಾಂ ರಾಜ್ಯದ ಪ್ರಮುಖ ಶಾಸ್ತ್ರೀಯ ನೃತ್ಯಗಳು ಇವಾಗಿವೆ. 11ನೇ ಪ್ರಶ್ನೆ, ಹೋಮಿಯೋಪತಿಯ ಪಿತಾಮಹ ಅಂತೇಳಿ ಕೇಳಿದ್ದಾರೆ. ಹೋಮಿಯೋಪತಿ ಇತ್ತೀಚಿನ ದಿನಗಳಲ್ಲಿ 2015ರಿಂದ ಹೋಮಿಯೋಪತಿ ಎಂಬ ವೈದ್ಯರು ಬಹಳ ಫೇಮಸ್ ಆಗಿ ಹೋಮಿಯೋಪತಿ ಕಂಡು ಬರ್ತೈತಿ. ಹೋಮಿಯೋಪತಿಯ ಪಿತಾಮಹ ಯಾರಂದರೆ ಸ್ಯಾಮ್ಯುಯಲ್ ಹಾನಿಮನ್. ನೋಡಿ, ಸ್ಯಾಮ್ಯುಯಲ್ ಹಾನಿಮನ್ ಇವರು ಹೋಮಿಯೋಪತಿಯ ಪಿತಾಮಹ. ಮುಂದಿನ ಪ್ರಶ್ನೆ, ಏನು ಕೊಡುಗೆ ಸರ್ ಅಂದರೆ ಇದು ವೈದ್ಯಕೀಯ ಪದ್ಧತಿ, ಅದರ ತತ್ವ ಇದರಲ್ಲಿ ಒಳಗೊಂಡಿರುತ್ತೆ. ಮುಂದಿನ ಪ್ರಶ್ನೆ, ಮಿಡಲ್ ಮಾರ್ಚ್ ಎಂಬ ಕಾದಂಬರಿಯ ಕರ್ತೃ ಯಾರು? ಮಿಡಲ್ ಮಾರ್ಚ್ ಎಂಬ ಕಾದಂಬರಿಯ ಕರ್ತೃ ಯಾರು ಅಂತೇಳಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಜಾರ್ಜ್ ಇಲಿಯಟ್. ಇದೊಂದು ಇಂಗ್ಲಿಷ್ ಕಾದಂಬರಿ. ಇದೊಂದು ಇಂಗ್ಲಿಷ್ ಕಾದಂಬರಿಯಾಗಿದೆ. ಮಿಡಲ್ ಮಾರ್ಚ್ ಎಂಬ ಕಾದಂಬರಿಯ ಕರ್ತೃ ಜಾರ್ಜ್ ಇಲಿಯಟ್. ನೋಡಿ, ಮುಂದಿನ ಪ್ರಶ್ನೆ, ಗೋವಾ ರಾಜ್ಯದ ಅಧಿಕೃತ ಭಾಷೆ ಯಾವುದು ಅಂತ ಕೇಳಿದರೆ ನಾವು ನೋಡೋದಾದರೆ
ಕೊಂಕಣಿ ಭಾಷೆ ಗೋವಾ ರಾಜ್ಯದ ಅಧಿಕೃತ ಭಾಷೆ. ಹಾಗೆ ಅದರ ಜೊತೆ ಮರಾಠಿ ಕೂಡ ಮಾತಾಡ್ತಾರೆ. ಆದರೆ ಗೋವಾ ರಾಜ್ಯದ ಅಧಿಕೃತವಾಗಿ ಅನೌನ್ಸ್ ಆದಂತಹ ಭಾಷೆ ಕೊಂಕಣಿ. ಸರ್, ಗೋವಾ ರಾಜ್ಯದ ರಾಜಧಾನಿ ಪಣಜಿ. ಪಣಜಿ ಗೋವಾ ರಾಜ್ಯದ ರಾಜಧಾನಿ. ಇದು ಮಾಂಡೋವಿ ನದಿ, ಇದು ಮಾಂಡೋವಿ ನದಿ ದಡದ ಮೇಲೆ ಪಣಜಿ ಕಂಡು ಬರ್ತೈತಿ. ಸರ್, ಯಾವುದು ಮಾಂಡೋವಿ ನದಿ ಅಂದ್ರೆ ಮಹದಾಯಿ, ನಮ್ದೇನು ಮಹದಾಯಿ ನದಿ ಯೋಜನೆ ಏನಿದೆಯೋ ಅದೇ ಮಾಂಡೋವಿ ನದಿ ದಡದಲ್ಲಿ ಪಣಜಿ, ಅದೇನು ಗೋವಾ ರಾಜ್ಯದ ರಾಜಧಾನಿ ಕಂಡು ಬರ್ತದೆ. ಮುಂದಿನ ಪ್ರಶ್ನೆ, ಮಾರಿಷನ್ ರಾಜಧಾನಿ ಅಂತ ಕೇಳಿದ್ದಾರೆ. ಮಾರಿಷನ್ ಎಂಬುದು ಒಂದು ದೇಶ, ಅದರ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಪೋರ್ಟ್ ಲೂಯಿಸ್. ಪೋರ್ಟ್ ಲೂಯಿಸ್ ಮಾರಿಷನ್ ದೇಶದ ರಾಜಧಾನಿ. ಸರ್, ಹಾಗಾದರೆ ಮಾರಿಷನ್ನ ಕರೆನ್ಸಿ ಯಾವುದು ಅಂತ ಮುಂದೆ ಪ್ರಶ್ನೆ ಕೇಳಬಹುದು. ಕರೆನ್ಸಿ ಯಾವುದು ಅಂತೇಳಿ. ಮಾರಿಷನ್ ರೂಪಾಯಿ. ನೋಡಿ, ನಮ್ದು ಹೆಂಗೆ ಇಂಡಿಯನ್ ರೂಪಾಯಿ ಇದೆಯೋ ಅಲ್ಲಿ ಮಾರಿಷನ್ ರೂಪಾಯಿ ಚಾಲ್ತಿಯಲ್ಲಿದೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ GPSTR ಯಾವ ರೀತಿಯ ವಿಷಯಗಳು ಹಾಗೂ ಹಿಂದೆ ನಡೆದಂತಹ ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲ ವಿಭಾಗದಲ್ಲಿ ನಾವು ಬಿಡಿಸ್ತಾ ಹೋಗೋಣ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.